ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಮಾ, ಏನೂ ಆಗಕ್ಕಿಲ್ಲ ಕಣವಿ, ಸಮಾಧಾನ ಮಾಡ್ಕೊ. ಇಬ್ರಿಗೂ ಏನೂ ಆಗಕ್ಕಿಲ್ಲ. ಅವ್ವ, ಏನವ್ವ ಇದೆಲ್ಲ? ಅಕ್ಕ ಬಾವಂಗೆ ಹೀಗೆಲ್ಲ ಹೇಗಾಯ್ತವ್ವ? ಬೆಳಗ್ಗೆ ತಾನೆ ಕಟ್ಟಿಯವರು ಖುಷಿಯಾಗಿ ಮಾತಾಡ್ಕೊಂಡು ಹೋದ್ರು. ಇದೆಲ್ಲ ಹೆಂಗ್ ಸಾಧ್ಯ? ಇಬ್ಬರಿಗೂ ಏನು ಆಗ್ಬಾರ್ದು. ಬದುಕಿ ಬಾಳೋ ಜೀವಗಳು ಅವಕ್ಕೇನು ಆಗ್ಬಾರ್ದು. ಹೆಂಗ ಸಮಾಧಾನ ಮಾಡ್ಕೊಳ್ಳಿ, ಹೆಂಗ್ ಮಾಡ್ಕೊಳ್ಳಿ? ಎಲ್ರೂ ಕಿತ್ಕೊತಾವನಲ್ಲ ಅದ್ಯಾರು? ಇದು ಸರಿನೇ? ಒಂದೇ ಸರಿ ಹೆಂಗಪ್ಪ ಹೆಂಗಾಯ್ತು ಗೊತ್ತಿಲ್ಲ. ನೇವ ಅಳಿಯಂದ್ರಿಗೋಸ್ಕರ ಬಾಗಲ್ತಾವ ಕಾಯ್ತಾ ನಿಂತಿದ್ದೆ. ಸೀರೆ ತಕ್ಕ ಬರ್ತೀನಿ ಅಂತ ಹೋದ ಅಳಿಯಂದ್ರು ಈ ಪರಿಸ್ಥಿತಿನಾಗ ಬಂದ್ರು. ನನ್ನ ಮಗಳಿಗೆ ಅದಾರು ಆದ್ರೆ ಬರೀ ನಾನಂತೂ ಬದುಕೋದಿಲ್ಲ. ಬರೀ ನಮ್ ಕಂಟಿಗೆ ಇಂಥ ಸ್ಥಿತಿ ತಂದ ಪಾಪಿ ಯಾರು? ದಾರಿನಾಗ ಬರ್ತಾ ಏನಾದ್ರೂ ಆಕ್ಸಿಡೆಂಟ್ ಆಯ್ತಾ? ಆಕ್ಸಿಡೆಂಟ್ ಆದ್ರೆ ಹೊಟ್ಟೆಯಿಂದ ಮಾತ್ರ ಈಗ ಆಟದ ರಕ್ತ ಬರಕ್ ಸಾಧ್ಯ? ಮಾಡವ್ರಿ, ಯಾರೋ ಏನೋ ಮಾಡವ್ರೆ. ನಾವು ಸಿರಿನ ಮುಗಿಸ್ಬೇಕು ಅಂದ್ರೆ ಯಾರೋ ಏನೋ ಮಾಡವ್ರೆ. ಅವ್ರೆ, ನಿನಗ್ ಕಣ್ಣೇ ಇಲ್ವಾ? ಒಳ್ಳೆ ಅವ್ರನ್ನ ಕಾಯೋ ಶಕ್ತಿನೇ ನಿನಗಿಲ್ವಾ? ಗಂಡ ತಾನಿಷ್ಟ ಬಟ್ಟದ ಬಣ್ಣ ಸೀರೆ ತತ್ತಾನೆ ಅಂತ ಕಾಯ್ತಾ ಇದ್ಲು. ಆದ್ರೆ ಸೀರೆ ಅವಳ ಮುಂದೆ ರಕ್ತದ ಹೊಳೆನೆ ಹರಿಸ್ಕೊಂಬಂದ್ ನಿಂತುಬಿಟ್ಟ. ಅವಳು ಅದನ್ನ ನೋಡಿ ಅಲ್ಲೇ ಕುಸ್ತೋಗ್ಬಿಟ್ಲು. ಅಮ್ಮವ್ರೆ, ಇವರಿಬ್ರು ನನ್ನ ಕೈ ತಪ್ಪು ಹೋಗ್ದಂಗ್ ಕಾಪಾಡಿ. ಅಯ್ಯೋ, ನಮ್ ಸಿರಿಗಿಂತ ಸ್ಥಿತಿ ತಂದವ್ರು ಯಾರು? ಭಾವನೆ ಸ್ಥಿತಿ ಕಾರಣ ಆ ರಾಧವ. ರಾಧನೆ ಏನ್ ಹೇಳ್ತಿದ್ಯಾ ನೀನು? ನಮ್ ಸಿರಿಗೆ ಆ ಪಾಪಿನ ಇಂಥ ಸ್ಥಿತಿ ತಂದದ್ದು. ಅವಳು ಸುಮ್ಕೆ ಬಿಡಬಾರ್ದು, ಸುಮ್ಕೆ ಬಿಡಬಾರ್ದು. ಅವ್ವ, ಆ ಪಾಪಿಗೆ ನೀನ್ ಶಿಕ್ಷೆ ಕೊಡೋದ್ ಬೇಡವ. ಸ್ನೇಹಕ್ಕ ಪಂಚಾಯತಿ ಹೇಳ್ದಂಗೆ ಆ ದೇವ್ರೆ ಅವಳಿಗೆ ಶಿಕ್ಷೆ ಕೊಟ್ಟವನೆ. ಏನ್ ಹೇಳ್ತಿದ್ಯಾ? ಹೌದು ಬಾಬಾ, ಆ ರಾಧನ್ನ ಮಮ್ಮಿ ಕೊಲೆ ಮಾಡೈತೆ. ಭಾವನ್ನ ರಾಧನಿಂದ ತಪ್ಪಿಸ್ಕೊಳಂಗ್ ಮಾಡಿದ್ದೆ ನಮ್ಮ ಮಮ್ಮಿ. ಇವನ್ಲ ಹೇಳ್ತಿದ್ಯಾ? ಅವ್ರಿಬ್ರು ಒಂದೇ ಗ್ಯಾಂಗಲ್ ಬೇಲು. ಅದೇನಾಯ್ತೋ ಗೊತ್ತಿಲ್ಲ ಡ್ಯಾಡಿ. ರಾಧನ್ನ ಕೊಂದಿದ್ದು ಮಮ್ಮಿ ಅಂತ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋದ್ರು. ನಾನೇ ಕಣ್ಣಾರೆ ನೋಡ್ದೆ. ನಿಮಗೆ ಶಿಕ್ಷೆ ಆಗಿದ್ದು ಸರಿನಾ? ಕೊನೆಗಳಿಗಲ್ಲಿ ಅವಳು ಒಳ್ಳೆಯವಳಾದ್ರೂ ನಮ್ಮ ಜೊತೆ ಬಾಳೋ ಅವಕಾಶ ಅವಳಿಗೆ ಸಿಕ್ಲಿಲ್ಲ. ಏಟೇ ಆಗಲಿ ಅವಳು ನನ್ನ ತಾಯಿ ಅಲ್ವೇ? ತಾಯಿ ಆದ್ರೇನು ಯಾರಾದ್ರೇನು ಕರ್ಮ ಸುಮ್ಕೆ ಬಿಡಕ್ಕಿಲ್ಲ. ಇಷ್ಟು ದಿವಸ ಅವಳು ನಮಗೆ ಮಾಡಿರೋ ಅನ್ಯಾಯಕ್ಕೆ ದೇವರು ಸರಿಯಾದ ಶಿಕ್ಷೆನೆ ಕೊಟ್ಟರು.
ದೇವ್ರೇ, ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಕೊಡ್ತಿದ್ಯಾ, ತಪ್ಪೇ ಮಾಡಿದಿರ ಶಿಕ್ಷೆ ಅನುಭವಿಸ್ತೀರ. ಆ 3 ಜೀವಗಳನ್ನ ಹೆಂಗಾರ ಮಾಡಿ ಕಾಪಾಡು. ಸಾವು ಕಣ್ಮುಂದೆ ಇದ್ರು ನಗೋದ್ ಕಲ್ತಿದ್ಯ ಅಂದ್ರೆ ನೀನ್ ಸಾವನ್ನೇ ಗೆಲ್ತೀಯ ಕಣಕ್ಕೆ. ಅಮ್ಮ ಸಮಾಧಾನ ಮಾಡ್ಕೊಳವ. ಕಟ್ಟಿರೋ ರಕ್ಷದಾರ ಕಣ್ಣಿನ ಮಗಳು ಅವ್ರನ್ನ ಕಾಪಾಡ್ತದ. ಯಾವ ನನ್ ಜೊತೆ ಅವ್ರ ನಾವ್ ನಮ್ಗೆ ಕಳ್ಕೊಳ್ಳೋದ್ ಬ್ಯಾಡ. ಹೌದವ, ಸ್ನೇಹ ಕೈಗಾಗ್ಲೇ ಸಾವ್ನ ಗೆದ್ ಬಂದಿದ್ದಾಳೆ. ಅವಳು ಮತ್ತೆ ಸಾವಿಲ್ಲವ. ಅವ ಕಂಟಿ ಬಾವ ಏಟೋ ಜನಕ್ಕೆ ಸಹಾಯ ಮಾಡೋರೆ, ಅವ್ರಿಗೇನು ಆಯ್ಕಿಲ್ಲವ, ಯಾವ್ರು ಕಾಪಾಡ್ತಾನೆ. ಬಂಗಾರಮ್ಮವರು ಊರಿಗೆ ಜ್ಯೋತಿ ಆದವರು, ಅವ್ರ ವಂಶದ ಜ್ಯೋತಿ ಆರೋದಕ್ಕೆ ಅವ್ರು ಬಿಡಕ್ಕಿಲ್ಲ ಪುಟ್ಟಕ್ಕ. ಯಾವುದೇ ಕಾರಣಕ್ಕೂ ನಮ್ಗೆ ಅನ್ಯಾಯ ಆಗಕ್ಕಿಲ್ಲ ಪುಟ್ಟಕ್ಕ. ಮರೆ ಅವರು ಉಳಿತಾರೆ ಅಲ್ವಾ? ನ್ಯಾಯ, ನೀತಿ, ಸತ್ಯ, ಧರ್ಮ ಇರೋದೇ ದಿಟ್ಟ ಆದ್ರೆ ಅವರು ಉಳಿತಾರೆ. ಬಂಗಾರಮ್ಮವ್ರ ವಂಶ ಬಂಗಾರದಂಥದ್ದು. ಆ ವಂಶ ಉಳಿಲೇಬೇಕು. ಅಮ್ಮರೇ, ನೀವು ನಮ್ಮನ್ನ ಕಾಯ್ತಾ ಇರೋದೇ ನಿಜ ಆದ್ರೆ ಅವರಿಬ್ಬರು ಆ ಮಗಿನ ನೀವು ಕಾಪಾಡಿ ಅಮ್ಮರೇ. ಅವರಿಬ್ರಿಗೂ ಆಪರೇಷನ್ ಆಗಿದೆ. ಕಂಟಿ ಮತ್ತು ಸ್ನೇಹ ಅವರು ಜೀವಾಪಾಯದಿಂದ ಪಾರಾಗಿದ್ದಾರೆ. ಮಗ ಸೇಮಾಗೈತ.